ಬದುಕಿಗೆ ಆಸರೆ ಆಗಬೇಕಿದ್ದ ನರೇಗಾ ಯೋಜನೆಯಲ್ಲಿ ಭಾರಿ ಅವ್ಯವಸ್ಥೆ ತಾಂಡವ ಮಾಡ್ತಿದೆ. ಹಾಗಿದ್ರೆ ಆ ಅವ್ಯವಸ್ಥೆ ಏನು? ಬನ್ನಿ ಎಲ್ಲವನ್ನ ತೋರಿಸ್ತಾ ಹೋಗ್ತೀವಿ. ಬಡವರ ಬದುಕಿಗೆ ಆಸರೆ ಆಗಬೇಕಿದ್ದ ನರೇಗಾ ಯೋಜನೆಯಲ್ಲಿ ಭಾರೀ ಗೋಲ್ಮಾಲನ್ನ ಮಾಡಲಾಗಿದೆ. ಕಳಪೆ ಕಾಮಗಾರಿ ಮಾಡಿ 4 ಲಕ್ಷ ರೂಪಾಯಿಗಳನ್ನ ಎದುರಿಸಿದ್ದಾರೆ ಭೂಪರು. ರಸ್ತೆಗೆ ಒಂದು ಟಿಪ್ಪರ್ ಮಣ್ಣನ್ನ ಹಾಕಿ ಬಿಲ್ ಎತ್ತಿದ ಆರೋಪವನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಈ ಆರೋಪ ಈಚನಾಳ ಗ್ರಾಮ ಪಂಚಾಯಿತಿಯಲ್ಲಿ ಕಂಡು ಬಂದಿರುವಂತದ್ದು. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಈಚನಾಳ ಗ್ರಾಮದಲ್ಲಿ ನರೇಗಾ ಯೋಜನೆಯ ಹೆಸರನ್ನ ಹೇಳಿಕೊಂಡು ಭಾರೀ ಗೋಲ್ಮಾಲನ್ನ ಇಲ್ಲಿ ಮಾಡಲಾಗಿದೆ. ಈಚನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಸರಟ್ಟಿ ತಾಂಡಾ 1ರಲ್ಲಿ ಕಳಪೆ ಕಾಮಗಾರಿಯನ್ನ ನರೇಗಾ ಹೆಸರಿನಲ್ಲಿ ಮಾಡಲಾಗಿದೆ. ಹಾಗೆ ಕೆಸರಟ್ಟಿ ತಾಂಡಾ 1ರ ರೇಷ್ಮೆ ಇಲಾಖೆಯ ಬಳಿಯ ರಸ್ತೆಯನ್ನ ಕೂಡ ಕಳಪೆ ಕಾಮಗಾರಿ ಮಾಡಿ ಇನ್ನ 4 ಲಕ್ಷ ರೂಪಾಯಿಯ ಹೆಸರಲ್ಲಿ ಭಾರಿ ಅವ್ಯವಹಾರವನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಕಳಪೆ ಕಾಮಗಾರಿ ಮಾಡಿ 4 ಲಕ್ಷ ರೂಪಾಯಿಗಳನ್ನ ಭೂಪರು ಎಗರಿಸಿದ್ದಾರೆ. ಹಾಗೆ ರಸ್ತೆಗೆ ಒಂದು ಟಿಪ್ಪರ್ ಮಣ್ಣನ್ನ ಹಾಕಿ ಬಿಲ್ ಎತ್ತಿದ ಆರೋಪವನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಇನ್ನ ಈಚನಾಳ ಗ್ರಾಮ ಪಂಚಾಯಿತಿಯಲ್ಲಿ ಈ ಅವ್ಯವಹಾರ ಕಂಡು ಬಂದಿದ್ದು, ಈಚನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಸರಟ್ಟಿ ತಾಂಡಾ 1ರಲ್ಲಿ ಕಳಪೆ ಕಾಮಗಾರಿಯನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಮೆಟ್ಲಿಂಗ್ ರಸ್ತೆಗೆ ಜಲ್ಲಿ ರೋಲಿಂಗ್ ಮರಂ ಹಾಕದೆ ಕಾಮಗಾರಿಯನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಮಾರ್ಚ್ 2025ರಲ್ಲಿ ನಡೆದ ಕಳಪೆ ಕಾಮಗಾರಿ ತಡವಾಗಿ ಈಗ ಬೆಳಕಿಗೆ ಬಂದಿದೆ. ಕೂಲಿ ಕಾರ್ಮಿಕರಿಲ್ಲದೆ ಜೆಸಿಬಿಯ ಮೂಲಕ ಕೆಲಸವನ್ನ ಕೂಡ ಇಲ್ಲಿ ಮಾಡಿಸಲಾಗಿದೆ. ಪ್ರಿಂಟೆಡ್ ಫೋಟೋ ಜಿಪಿಎಸ್ ಮಾಡಿ ಅಪ್ಲೋಡ್ ಮಾಡಿರುವ ಆರೋಪವನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಕಳಪೆ ಕಾಮಗಾರಿ ಬಗ್ಗೆ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಕೂಡ ಯಾವುದೇ ಕ್ರಮವನ್ನ ಕೂಡ ಇನ್ನೂ ಕೈಗೊಂಡಿಲ್ಲ. ದೂರುದಾರರ ಅರ್ಜಿಯನ್ನ ಪರಿಗಣಿಸದೆ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯವನ್ನ ತೋರುತ್ತಿದ್ದಾರೆ. ಇನ್ನೇನು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಈಚನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ನರೇಗಾ ಯೋಜನೆಯಲ್ಲಿ ಭಾರೀ ಗೋಲ್ಮಾಲನ್ನ ಮಾಡಲಾಗಿದೆ. ಕಳಪೆ ಕಾಮಗಾರಿ ಮಾಡಿ 4 ಲಕ್ಷ ರೂಪಾಯಿಗಳನ್ನ ಭೂಪರು ಎಗರಿಸಿದ್ದಾರೆ. ಹಾಗೆ ರಸ್ತೆಗೆ ಒಂದು ಟಿಪ್ಪರ್ ಮಣ್ಣನ್ನ ಹಾಕಿ ಬಿಲ್ ಎತ್ತಿದ ಆರೋಪವನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಲಿಂಗಸಗೂರು ತಾಲೂಕಿನ ಈಚನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಸರಟ್ಟಿ ತಾಂಡಾದ 1ರಲ್ಲಿ ಕಳಪೆ ಕಾಮಗಾರಿಯನ್ನ ಮಾಡಿ ಕೆಸರಟ್ಟಿ ತಾಂಡಾದ 1ರ ರೇಷ್ಮೆ ಇಲಾಖೆ ಬಳಿ ರಸ್ತೆ ಕಳಪೆ ಕಾಮಗಾರಿ ಮಾಡಿರುವ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಿರುವಂತದ್ದು. ಏನು ಮೆಟ್ಲಿಂಗ್ ರಸ್ತೆಗೆ ಜಲ್ಲಿ ರೋಲಿಂಗ್ ಮರಂ ಹಾಕದೆ ಕಾಮಗಾರಿಗಳನ್ನ ನಡೆಸಿದ್ದಾರೆ. ಹಾಗೆ ಮಾರ್ಚ್ 2025ರಲ್ಲಿ ನಡೆದ ಕಳಪೆ ಕಾಮಗಾರಿ ತಡವಾಗಿ ಈಗ ಬೆಳಕಿಗೆ ಬಂದಿರುವಂತದ್ದು. ಕೂಲಿ ಕಾರ್ಮಿಕರಲ್ಲದೆ ಅಲ್ಲಿರುವ ರಸ್ತೆಗಳನ್ನ ಜೆಸಿಪಿಯ ಮೂಲಕ ಅಗಸಿ ಕೆಲಸಗಳನ್ನ ಮಾಡಿಸಿದ್ದಾರೆ ಎಂಬ ಆರೋಪಗಳನ್ನ ಕೂಡ ಇಲ್ಲಿ ಮಾಡಲಾಗ್ತಿದೆ. ಪ್ರಿಂಟೆಡ್ ಫೋಟೋ ಹಾಗೂ ಜಿಪಿಎಸ್ ಮಾಡಿ ಅಪ್ಲೋಡ್ ಮಾಡಿರುವ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನ ಕಳಪೆ ಕಾಮಗಾರಿಯ ಬಗ್ಗೆ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟರೂ ಕೂಡ ಯಾವುದೇ ಕ್ರಮವನ್ನ ಕೂಡ ಅಧಿಕಾರಿಗಳು ಇನ್ನೂ ತೆಗೆದುಕೊಂಡಿಲ್ಲ. ದೂರುದಾರರ ಅರ್ಜಿಯನ್ನ ಪರಿಗಣಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಇಲ್ಲಿ ತೋರಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ನೀಡಲಿದ್ದಾರೆ. ವೀರೇಶ್, ಏನು ನರೇಗಾ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ಆಗಿರುವಂತದ್ದು, ಏನೆಲ್ಲ ಗೋಲ್ಮಾಲ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ, ಇದಕ್ಕೆ ಹೆಚ್ಚಿನ ಮಾಹಿತಿ ಏನಿದೆ ಅಂತ? ಹೌದು ಲಾವಣ್ಯ ಧರ್ಮೇಂದ್ರ ಅವರೇ, ಈಗ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಯಾವುದು ಈಚನಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಕೆಸರಟ್ಟಿ ತಾಂಡಾ 1ರಲ್ಲಿ ಕಳೆದ ಮಾರ್ಚ್ 2015ರಲ್ಲಿ ಒಂದು 4 ಲಕ್ಷ ರೂಪಾಯಿ ಸಿಸಿ ರಸ್ತೆ
ಯಾವ್ದಿದು ಮೆಟ್ಲಿಂಗ್ ರಸ್ತೆಗೆ ಕಾಮಗಾರಿಗೆ ಅನುಮೋದನೆಯನ್ನು ನೀಡಿರ್ತಾರೆ ಪಂಚಾಯತ್ ಇಲಾಖೆ ಅಧಿಕಾರಿಗಳು. ಆದ್ರೆ ಈ ಒಂದು ರಸ್ತೆಗೆ ಕೇವಲ ಒಂದೇ ಒಂದು ಟಿಪ್ಪರ್ ಮರಮನ್ನ ಹಾಕಿ 4 ಲಕ್ಷ ರೂಪಾಯಿ ದುಡ್ಡನ್ನ ಎಗರಿಸಿರ್ತಕ್ಕಂಥ ಒಂದು ಪ್ರಕರಣ ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು. ಜನತಾ ಟಿವಿಗೆ ಕಳೆದ ನಿನ್ನೆ ದಿನ ಒಂದು ಕರೆ ಬರುತ್ತೆ, ಏನಂತೇಳಿ ಅದು ಸರ್ ಈ ಒಂದು ಗ್ರಾಮದಲ್ಲಿ ಒಂದು ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ದೂರನ್ನು ಆಧರಿಸಿ ಜನತಾ ಟಿವಿ ಇವತ್ತು ಸ್ಥಳಕ್ಕೆ ಭೇಟಿಯನ್ನು ನೀಡಿದಾಗ ಅಲ್ಲಿ ಒಂದು ಕಾಮಗಾರಿ ಆಗದೆ ಇರೋದು ಬೆಳಕಿಗೆ ಬಂದಿರತಕ್ಕಂಥದ್ದು. ಅವಿರೇಶ್, ಇನ್ನೊಂದು ಗಮನಿಸಬೇಕಾದ ವಿಷಯ ಇಲ್ಲಿ ಕೂಲಿ ಕಾರ್ಮಿಕರಲ್ಲದೆ ಜೆಸಿಬಿ ಮೂಲಕ ಕೆಲಸವನ್ನ ಮಾಡಿ ಬಿಲ್ ಅನ್ನ ತಗೊಂಡಿದ್ದಾರೆ ಎಂಬ ಆರೋಪವನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಹೌದು ಲಾವಣ್ಯ, ಏನಂದ್ರೆ ನರೇಗಾ ಅಂತ ಹೇಳಿದ್ರೆ ಕೂಲಿ ಕಾರ್ಮಿಕರಿಂದ ಕೆಲಸವನ್ನು ಮಾಡಿಸಿ ಕೂಲಿ ಕಾರ್ಮಿಕರಿಗೆ ಹಣ ಕೊಡ್ತಕ್ಕಂತ ಒಂದು ಯೋಜನೆ ಇದು. ಆದ್ರೆ ಇಲ್ಲಿ ಜೆಸಿಬಿ ಮೂಲಕ ಅದನ್ನ ಏನು ಒಂದು ಟಿಪ್ಪರ್ ಮರಮನ್ನ ಜೆಸಿಬಿ ಮೂಲಕ ಅದನ್ನ ಕ್ಲೀನ್ ಮಾಡಿಸಿ ಕೇವಲ 300 ಮೀಟರ್ ಇರ್ತಕ್ಕಂಥ ಒಂದು ರಸ್ತೆಗೆ, ಅಂದ್ರೆ ಕೆಸಟ್ಟಿ ಗ್ರಾಮದಿಂದ ಮುಖ್ಯ ರಸ್ತೆ ಹೊಂದಿಕೊಂಡು ಜಮೀನುಗಳಿಗೆ ತೆರಳುವಂತ ರಸ್ತೆ ಇದು. ಈ ಒಂದು ರಸ್ತೆಗೆ ಕೇವಲ ಒಂದೇ ಒಂದು ಟಿಪ್ಪರ್ ಮರಮ್ ಹಾಕಿದ್ದನ್ನು ಬಿಟ್ರೆ ಅಲ್ಲಿ ಏನು ಕಾಣುದಿಲ್ಲ. ಆ ರಸ್ತೆ ಕೂಡ ಸುಸಜ್ಜಿತವಾಗಿದೆ ರೈತರ ಜಮೀನುಗಳಿಗೆ ತರಲಿಕ್ಕೆ. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೂರದಾರರು ಹಲವಾರು ಬಾರಿ 10 ಬಾರಿ ತಾಲೂಕ್ ಪಂಚಾಯತ್ ಇಒ ಅವರಿಗೆ ಮತ್ತು ಸಿಇಒ ಅವರಿಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಈ ಒಂದು ಕಾಮಗಾರಿ ಕಳಪೆಯಾಗಿದೆ, ಇಲ್ಲಿ ಸರಿ ಕೆಲಸನೇ ಆಗಿಲ್ಲ, 4 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ದೀರಾ ನೀವು ಅಂತೇಳಿ ಕೇಳಿದ್ರೆ ಅದಕ್ಕೆ ಅವರು ಯಾವುದೇ ರೀತಿಯಿಂದ ದೂರದಾರರಿಗೆ ಸೂಕ್ತವಾದ ಉತ್ತರವನ್ನು ನೀಡಿರುವುದಿಲ್ಲ ಇದುವರೆಗೂ ಕೂಡ. ಒಟ್ಟಾರೆ ಲಾವಣ್ಯ, ಈಗಾಗಲೇ ನರೇಗಾ ಯೋಜನೆಯಲ್ಲಿ ಅವ್ಯವಹಾರ ಕುರಿತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ 643 ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮಕ್ಕೆ ಇಲಾಖೆ ಶಿಫಾರಸು ಮಾಡಿದೆ. ಅದರಲ್ಲಿ 306 ಜನ ಅಧಿಕಾರಿಗಳು ಸಸ್ಪೆಂಡ್ ಕೂಡ ಆಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಸೂಕ್ತ ತನಿಖೆ ನಡೆಸಿ ಅದರ ಮೇಲೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಅಲ್ಲಿನ ದೂರದಾರರು ಆಗ್ರಹಿಸಿರ್ತಕ್ಕಂಥದ್ದು ಲಾವಣ್ಯ. ಓಕೆ ವೀರೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನೇನು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಲ್ಲಿ ನರೇಗಾ ಯೋಜನೆಯ ಅಡಿಯಲ್ಲಿ ಭಾರೀ ಗೋಲ್ಮಾಲನ್ನ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ದೂರನ್ನ ಕೂಡ ನೀಡಲಾಗಿರುವಂತದ್ದು. ಈಚನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಸರಿಕಟ್ಟಿ ತಾಂಡ 1ರಲ್ಲಿ ಕಳಪೆ ಕಾಮಗಾರಿ ಮಾಡಿರುವುದು ಈಗ ತಡವಾಗಿ ಇಂದು ಬೆಳಕಿಗೆ ಬಂದಿರುವಂತದ್ದು. ಅಲ್ಲಿನ ರಸ್ತೆಗಳ ಜಲ್ಲಿ ರೋಲಿಂಗ್ ಮರಂ ಹಾಕದೆ ಕಾಮಗಾರಿಯನ್ನ ಕೂಡ ಮಾಡಲಾಗಿದೆ. ಮಾರ್ಚ್ 25ರಲ್ಲಿ ಕಳಪೆ ಕಾಮಗಾರಿ ನಡೆದಿತ್ತು, ಆದ್ರೆ ಇದು ಈಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಇನ್ನ ಕಳಪೆ ಕಾಮಗಾರಿ ಮಾಡದೆ ಅಲ್ಲದೆ ಕೂಲಿ ಕಾರ್ಮಿಕರಲ್ಲದೆ ಜೆಸಿಬಿಯ ಮೂಲಕ ಅಲ್ಲಿ ಒಂದಷ್ಟು ಕೆಲಸಗಳನ್ನ ಕೂಡ ಮಾಡಿಸಲಾಗಿದೆ. ಹಾಗೆ ಪ್ರಿಂಟೆಡ್ ಫೋಟೋ ಹಾಗೆ ಜಿಪಿಎಸ್ ಮಾಡಿ ಅಪ್ಲೋಡ್ ಮಾಡಿರುವ ಆರೋಪವನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ದೂರುದಾರ ಆಗಿರುವಂತಹ ಭೀಮಣ್ಣ ಅವರು ಸಂಪೂರ್ಣವಾಗಿ ನೀಡಲಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸ್ತಾ ಹೋಗೋಣ. ಭೀಮಣ್ಣ, ನಮ್ ಧ್ವನಿ ಕೇಳಿಸಿದ್ಯಾ ನಿಮ್ಗೆ? ಏನಾಗಿತ್ತು? ಕಳಪೆ ಕಾಮಗಾರಿ ಅಂತ ನೀವು ದೂರನ್ನ ನೀಡಿದ್ದೀರಿ, ಯಾವ ಆಧಾರದ ಮೇಲೆ ದೂರನ್ನ ನೀಡಿದ್ದೀರಿ? ಹಾಗೆ ಯಾವ ರೀತಿಯ ಕಳಪೆ ಕಾಮಗಾರಿಯನ್ನ ಅಲ್ಲಿ ಮಾಡಲಾಗಿದೆ ಅಂತ? ಅಲ್ಲಿ ಮೇಡಮ್ ಮೆಟ್ಲಿಂಗ್ ರಸ್ತೆ ಅಂತ ಪಂಚಾಯತಿಯಲ್ಲಿ ಎನರ್ಜಿ ಆಗಿ ಇಟ್ಟಿದ್ರಿ ಮೇಡಮ್. ಹೇಳಿ ಹೇಳಿ ಮೇಡಮ್ ಹೇಳಿ. ಅಲ್ಲಿ ಮೇಡಮ್ ಯಾವುದೇ ರೀತಿ ಲೇಬರ್ ಇಲ್ಲ ಮೇಡಮ್. ಫೋಟೋ ತೋರ್ಸ್ಕೊಂಡ್ ಬಂದು ಫೋಟೋ ಇಟ್ಟು ಹೊಡೆದು ಅಪ್ಲೋಡ್ ಮಾಡಿರ್ತಾರೆ ಮೇಡಮ್. ಅದೇ ರೀತಿಯಾಗಿ ಬರೀ ಒಂದ್ ಟ್ರಿಪ್ ಮರಮಲ್ಲಿ ಜೆಸಿಬಿ ಮುಖಾಂತರ ಸ್ಟಾಪ್ ಮಾಡಿ ಕೆಲಸ ಮಾಡಿರ್ತಾರೆ ಮೇಡಮ್. ಇದು 2025ರಲ್ಲಿ ನಡೆದ ಕಳಪೆ ಕಾಮಗಾರಿ, ಈಗ ನೀವು ದೂರು ಕೊಟ್ಟಿದ್ದೀರಿ. ಮಾರ್ಚ್ 21ಕ್ಕೆ ನಾವು ದೂರ ಸಲ್ಲಿಸಿ ಮೇಡಮ್ ಇವರಿಗೆ ತಾಲೂಕ್ ಪಂಚಾಯತಿಗೆ. ಅಲ್ಲಿಂದ 10 ತಿಂಗಳ ನಾನು ಈಗ ಅಡ್ಡಾಡ್ಸಾರ ಮೇಡಮ್. ಯಾವುದೇ ರೀತಿಯಾಗಿ ಅಡ್ಡಿ ಮಾಡಿಲ್ಲ ಮೇಡಮ್. ಲೆಟರ್
25 3ನೇ ತಿಂಗಳು 21ನೇ ತಾರೀಕಿಗೆ ಕೊಟ್ಟಿನಿ ಮೇಡಮ್ ನಾನು TPI. ಇನ್ನು ನೀವು ದೂರನ್ನ ಕೂಡ ಕೊಟ್ಟಿದ್ದೀರಿ, ಅಧಿಕಾರಿಗಳು ಯಾವ ರೀತಿಯ ಸ್ಪಂದನೆಯನ್ನ ನಿಮ್ಗೆ ಕೊಟ್ಟಿದ್ದಾರೆ? ಏನಾದ್ರೂ ಅಧಿಕಾರಿಗಳು ಬಂದು ಅಲ್ಲಿ ಕ್ರಮವನ್ನ ತಗೊಂಡಿದಾರಾ ಅಂತ? ಯಾವ್ದೇ ರೀತಿ ಅಧಿಕಾರಿಗಳು ಬಂದಿಲ್ಲ ಮೇಡಮ್. ನಾನು ಅಧಿಕಾರಿ ಹತ್ರ ಹೋದ್ರೆ ಅವ್ರು ಮೇಡಮ್ PDO ಕೇಳಿದ್ರೆ PDO ಅವರು ಅಲ್ಲಿ ಕೇಳಿ ಬರೀದ ತರ ಅಡ್ಡಾಡ್ತಾರೆ ಮೇಡಮ್. 10 ತಿಂಗಳು ಅಡ್ಡಾಡ್ತೀನಿ ಮೇಡಮ್. ಓಕೆ, ಧನ್ಯವಾದ ಭೀಮಣ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ ಮೇಡಮ್.